ಮೂಡಾ ಹಗರಣ ಸಂಬಂಧ ಲೋಕಾಯುಕ್ತ ತನಿಖೆ ಚುರುಕು ಪಡ್ಕೊಂಡಿದೆ. ಕೆಸರಿಯ ಸರ್ವೆ ಕಾರ್ಯವನ್ನ ಈಗಾಗಲೇ ಮಾಡಿದ್ರು, ಅದು ಮುಕ್ತಾಯಗೊಂಡಿದೆ. ಚೆಕ್ ಬಂದಿ ನಕ್ಷೆಯನ್ನ ಸಂಪೂರ್ಣವಾಗಿ ಸ್ಕೆಚ್ ಮಾಡಿದ್ದಾರೆ ಲೋಕ ಸಿಬ್ಬಂದಿಗಳು. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ ಮಾತ್ರವಲ್ಲದೆ ಸಂಪೂರ್ಣ ಬೌಂಡ್ರಿ ಸರ್ವೆ ಕಾರ್ಯವನ್ನೇ ಮಾಡಲಾಗಿದೆ. ಸರ್ವೆ ಮುಗಿಸಿದ ಬಳಿಕ ಪತ್ರಕ್ಕೆ ಸಹಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರಿಂದ, ಯಾಕಂದ್ರೆ ದೂರುದಾರ ಆಗಿರೋದ್ರಿಂದ ಅವರ ಸಹಿಯನ್ನ ಸಂಗ್ರಹ ಮಾಡಿದ್ದಾರೆ. ಮೂಡಾ ಕಚೇರಿಯಿಂದ ಪೆನ್ ಡ್ರೈವ್ ಪ್ರಿಂಟರ್ ಅನ್ನ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಸ್ಥಳದಲ್ಲಿ ಸರ್ವೆ ಮುಗಿಸಿ ಸ್ಕೆಚ್ ಕಾರ್ಯವನ್ನು ಮುಗಿಸಿ ಇದೀಗ ಲೋಕ ಅಧಿಕಾರಿಗಳು ಅಲ್ಲಿಂದ ಹಿಂತಿರುಗಿದ್ದಾರೆ. ಒಟ್ಟಾರೆಯಾಗಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದಲ್ಲಿ ತನಿಖೆಯಾದ ನಂತರದಲ್ಲಿ ಸ್ನೇಹಮಯಿ ಕೃಷ್ಣಗೆ ಈ ಬಗ್ಗೆ ವಿಚಾರಣೆಗಾಗಿ ಕರೆದಿದ್ರು. ಆ ನಂತರ ಸರ್ವೆ ಕಾರ್ಯಕ್ಕೆ ಇಳಿದ್ರು. ಬೆಳಗ್ಗೆಯಿಂದಲೂ ಕೂಡ ಸರ್ವೆ ಕಾರ್ಯವನ್ನು ನಡೆಸಲಾಯಿತು. ಸರ್ವೆ ನಂಬರ್ 464 ಮಾತ್ರ ಅಲ್ಲ, ಸಂಪೂರ್ಣ ಬೌಂಡ್ರಿಯನ್ನೇ ಸರ್ವೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನ ಈಗ ಕ್ರೋಢೀಕರಿಸುವಂತಹ ಕೆಲಸವನ್ನ ಲೋಕ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಇವತ್ತಿನಿಂದ ತನಿಖೆಯನ್ನು ಆರಂಭ ಮಾಡಿದೆ. ಸೊ ಸರ್ವೆ ಕಾರ್ಯದಿಂದ ಆರಂಭ ಆಗಿರುವಂತಹ ಇವತ್ತಿನ ಈ ತನಿಖೆಯ ಕಾರ್ಯ ಹೇಗೆ ನಡೆಯಿತು? ಪ್ರಮುಖವಾಗಿ ದಿವ್ಯಾ, ಈಗಾಗಲೇ ಲೋಕಾಯುಕ್ತ ಪೊಲೀಸ್ನವರು ಒಂದು ರೀತಿಯಾದಂತಹ ತನಿಖೆಯ ಬೇಸಿಕ್ ಹೋಮ್ವರ್ಕ್ಗಳನ್ನು ಮುಗಿಸಿ ಇವತ್ತು ಪ್ರಮುಖವಾಗಿ ಇಡೀ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಜಾಗ, ಅದು ಕೆಸರೆ ನಂಬರ್ ಸರ್ವೆ ನಂಬರ್ 464. ಇದರ ಸರ್ವೆ ನಂಬರ್ನ ಸಂಪೂರ್ಣ ಬೌಂಡರಿಯನ್ನು ಇವರು ಈಗಾಗಲೇ ಕೇವಲ 3 ಎಕರೆ 16 ಗುಂಟೆ ಮಾತ್ರ ಅಲ್ಲ, ಈ ಸರ್ವೆ ನಂಬರ್ನ 464 ಒಟ್ಟಾರೆ ಸರ್ವೆ ನಂಬರ್ನ ಈಗಾಗಲೇ ಪೊಲೀಸರು ಅಳತೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಂದ ಪಡ್ಕೊಂಡಿದ್ದಾರೆ. ಬೆಳಿಗ್ಗೆ 7:30ಕ್ಕೆ ಲೋಕಾಯುಕ್ತ ಕಚೇರಿಗೆ ಸ್ನೇಹಮಯಿ ಕೃಷ್ಣ ಬಂದಿದ್ದರು. 8 ಗಂಟೆಗಳ ಕಾಲ ಅವರನ್ನ ಕಚೇರಿಯಲ್ಲಿ ಇಟ್ಕೊಂಡು ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡ್ಕೊಂಡು ತದನಂತರದಲ್ಲಿ ಖುದ್ದು ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಈ ಸರ್ವೆ ಕಾರ್ಯವನ್ನು ಮುಗಿಸಿರುವಂಥದ್ದು. ಇದು ಇಡೀ ಪ್ರಕರಣದಲ್ಲಿ ಆಗಬೇಕಾಗಿದ್ದಂತಹ ಬೇಸಿಕ್ ಆದಂತಹ ವರ್ಕ್. ಅಂದರೆ ಯಾಕಂದರೆ ಇಡೀ ಪ್ರಕರಣ ನಿಂತಿರುವಂಥದ್ದೇ ಈ ಕೆಸರೆ ನಂಬರ್ ಸರ್ವೆ ನಂಬರ್ 464 ಮೇಲೆ. ಹೀಗಾಗಿ ಮೊದಲ ಸರ್ವೆ ಕಾರ್ಯವನ್ನು ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮುಗಿಸಿದ್ದಾರೆ. ಈಗ ಇರುವಂಥ ಎರಡನೇ ಸ್ಥಳ ಮಹಜರ್ ಅಂದರೆ ಅದು ಈಗ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಮೂಡಾದಿಂದ ಪರ್ಯಾಯವಾಗಿ ಸಿಕ್ಕಂತಹ ಒಟ್ಟು 14 ಸೈಟ್ಗಳ ಜಾಗ, ಅಂದರೆ ವಿಜಯನಗರ 3 ಮತ್ತು 4ನೇ 2 ಹಂತಗಳಲ್ಲಿ ಏನು ಜಾಗ ಸಿಕ್ಕಿದೆಯೋ ಅದರ ಸ್ಥಳ ಮಹಜರ್ ಕೂಡ ಆಗಬೇಕು. ಬಹುತೇಕ ಅದು ನಾಳೆಯಿಂದ ಕೂಡ ಆರಂಭವಾಗ್ಬೋದು. ಈ ಎರಡು ಸ್ಥಳಗಳ ಸ್ಥಳ ಮಹಜರ್ ಪ್ರಕ್ರಿಯೆ ಮುಗಿದ್ಬಿಟ್ರೆ ಅಲ್ಲಿಗೆ ನೆಕ್ಸ್ಟ್ ಯಾವ ರೀತಿಯಂಥ ಸ್ಥಳ ಮಹಜರ್ ಪ್ರಕ್ರಿಯೆ ಇರೋದಿಲ್ಲ. ಇನ್ನೇನಿದ್ರು ಕೂಡ ಕಡತಗಳ ಪರಿಶೀಲನೆ, ಕಡತಗಳನ್ನ ತೆಗೆದುಕೊಳ್ಳುವಂಥದ್ದು ಮತ್ತು ಕೆಲವರನ್ನು ವಿಚಾರಣೆಗೆ ಒಳಪಡಿಸುವಂತಹ ಕಾರ್ಯಗಳು ಇರ್ತವೆ. ಹಾಗಾಗಿನೇ ಪೊಲೀಸರು ಆದಷ್ಟು ಬೇಗ, ಯಾಕಂದರೆ ಲೋಕಾಯುಕ್ತ ಪೊಲೀಸರಿಗೆ ಟೈಮ್ ಬಾಂಡ್ ಇದೆ, 3 ತಿಂಗಳ ಒಳಗಡೆ ಅವರು ತನಿಖೆಯನ್ನು ಮುಗಿಸ್ಬೇಕು. ಹಾಗಾಗಿನೇ ಆದಷ್ಟು ಶೀಘ್ರವಾಗಿಯೇ ಮುಖ್ಯವಾದಂತಹ ಕಾರ್ಯಗಳನ್ನು, ಮುಖ್ಯವಾದಂತಹ ಮಹಜರ್ಗಳನ್ನು ಲೋಕಾಯುಕ್ತ ಪೊಲೀಸರು ಮುಗಿಸ್ತಾ ಇದ್ದಾರೆ. ಇವತ್ತು ಆರಂಭಿಕವಾಗಿ ಇಡೀ ಪ್ರಕರಣದ ಪ್ರಮುಖವಾದಂತಹ ಏನು ಸ್ಥಳ ಏನಿದೆ, ಅಂದರೆ ಸರ್ವೆ ನಂಬರ್ ಏನಿದೆ, ಆ ನಂಬರ್ನ ಸರ್ವೆ ಕಾರ್ಯವನ್ನು ಮುಗಿಸಿರುವಂತಹದ್ದು. ದಿವ್ಯಾ, ಅಂದ್ರೆ ದೂರುದಾರನ ಉಪಸ್ಥಿತಿಯಲ್ಲೇ ಈ ಸರ್ವೆ ಕಾರ್ಯವನ್ನ ಮಾಡಬೇಕಾಗತ್ತಾ? ಹಾಗಾದ್ರೆ ನಾಳೆ 14 ಸೈಟ್ಗಳ ಸರ್ವೆ ಮಾಡಬೇಕಾದ್ರೆ ಅಲ್ಲೂ ಕೂಡ ಸ್ನೇಹಮಯಿ ಕೃಷ್ಣ ಬರಬೇಕಾಗತ್ತಾ? ಖಂಡಿತವಾಗ್ಲೂ ಕೂಡ ಈಗಾಗಲೇ ದೂರುದಾರರೇ ಭಾಳ ಇಂಪಾರ್ಟೆಂಟ್. ಯಾಕಂದರೆ ದೂರುದಾರರು ಕೆಲವೊಂದಿಷ್ಟು ಅಂಶಗಳನ್ನು ಪರ್ಟಿಕ್ಯುಲರ್ ಆಗಿ ತಿಳಿಸ್ತಾ ಇದ್ದಾರೆ. ಅಂದರೆ ಈ ಸರ್ವೆ ನಂಬರ್ ಇಂತಿಂಥ ಪ್ರದೇಶ, ಇಂತಿಂಥ ವ್ಯಾಪ್ತಿಯಲ್ಲಿರುವಂಥ ಸರ್ವೆ ನಂಬರ್, ಇಲ್ಲಿ ಇನ್ನೂ ಪರ್ಯಾಯವಾಗಿ ಜಮೀನು ಕೊಡಲೇಬೇಕು ಅನ್ನೋದಾಗಿದ್ರೆ ಇದೇ ಜಾಗದಲ್ಲಿ ಕೊಡಬೇಕಿತ್ತು ಅನ್ನುವಂಥ ಅಲಿಗೇಷನ್ಸನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ದಿವ್ಯಾ, ಕೋರ್ಟಿನ ಅಬ್ಸರ್ವೇಷನ್ ಇರುವಂಥದ್ದು ಮತ್ತು ಕೋರ್ಟು ನಿರ್ದಿಷ್ಟವಾಗಿ ಇಂತಹದ್ದನ್ನೇ ಇಂತಿಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಸೂಚನೆಗಳನ್ನು ಕೂಡ ಕೊಟ್ಟಿರುವಂಥ ಕಾರಣಕ್ಕೋಸ್ಕರವಾಗಿ ಕೋರ್ಟಿನ ನಿಯಮಗಳು, ಕೋರ್ಟಿನ ಆದೇಶದಂತೆ ಈ ಪ್ರಕ್ರಿಯೆ ನಡೀತಾ ಇದೆ. ದೂರುದಾರರಿಗೆ ಆ ಇಡೀ ಜಾಗದ ಸರ್ವೆ ನಂಬರ್ನ ಕೆಲವೊಂದಿಷ್ಟು ಅನುಮಾನಗಳು ದೂರುದಾರರಿಗಿದೆ. ಹಾಗಾಗಿನೇ ಖುದ್ದಾಗಿ ದೂರುದಾರನ ಕರ್ಕೊಂಡೋಗಿ ದೂರುದಾರ ಕೊಟ್ಟಿರುವಂಥ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು, ಯಾಕಂದರೆ ಅವರೊಂದು ನಕ್ಷೆಯನ್ನು ಕೊಟ್ಟಿದ್ದಾರೆ, ಆ ನಕ್ಷೆಗೂ ಈಗ ಇರುವಂಥ ವಾಸ್ತವದ ನಕ್ಷೆಗೂ ಏನು ಸಂಬಂಧ ಇದೆ, ಏನಾದರೂ ಗೊಂದಲಗಳಿದಾವ ಅಥವಾ ಎಕ್ಸಾಕ್ಟ್ ಆದಂಥ ನಕ್ಷೆಯನ್ನೇ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿದಾರ, ಇದೆಲ್ಲದನ್ನು ಕೂಡ ದಾಖಲೆ ಮಾಡಬೇಕಾಗುತ್ತೆ. ಹಾಗಾಗಿನೇ ಇವತ್ತು ಕರ್ಕೊಂಡೋಗಿರುವಂಥದ್ದು. ನಾಳೆಯೂ ಕೂಡ ಏನು 14 ಸೈಟ್ಗಳನ್ನು ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಸ್ಯಾಂಕ್ಷನ್ ಆಗಿದೆ, ಆ ಸ್ಥಳಕ್ಕೂ ಕೂಡ ಖುದ್ದು ಸ್ನೇಹಮಯಿ ಕೃಷ್ಣ ಅವರನ್ನು ಲೋಕಾಯುಕ್ತ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಬಹುತೇಕ ಅದು 2 ದಿನಗಳ ಕಾಲ ಆಗ್ಬೋದು. ಯಾಕಂದರೆ 14 ಸೈಟು, ಒಂದು ಭಾಗದಲ್ಲಿ 8 ಸೈಟ್ ಇದೆ, ಮತ್ತೊಂದು ಭಾಗದಲ್ಲಿ 5-6 ಸೈಟ್ ಇದೆ. ಹಾಗಾಗಿ ಆ ಒಂದು ಸರ್ವೆ ಕಾರ್ಯ 2 ದಿನಗಳ ಕಾಲ ಆಗ್ಬೋದು. ಅಲ್ಲಿಗೆ ಈ ವಾರದಲ್ಲಿ ಮೇಜರ್ ಆದಂಥ ಈ ಮಹಜರ್ ಪ್ರಕ್ರಿಯೆಯನ್ನು ಲೋಕಾಯುಕ್ತ ಪೊಲೀಸರು ಮುಗಿಸ್ತಾರೆ. ತದನಂತರದಲ್ಲಿ ಕೇವಲ ವಿಚಾರಣೆಗಳು ಜೊತೆಗೆ ಕಡತಗಳ ಪರಿಶೀಲನೆ ಮಾತ್ರ ಇರುತ್ತೆ.
ದಿವ್ಯಾ. ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿ